ಹಾಗೆ ಬ್ರಹ್ಮಣ ಮತ್ತೊಮ್ಮೆ ಹೊಸ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಿ ಅಂತಂದ್ರೆ ಸಾಕು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೊಂದು ಪೋಸ್ಟ್ ಆಗಿರ್ಬೋದು, ಯಾವುದೊಂದು ರೀಲ್ ವಿಡಿಯೋ ಆಗಿರ್ಬೋದು, ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಬೂಸ್ಟ್ ರೀಲ್ ಅಂತ ಇರುತ್ತೆ, ಇಲ್ಲ ಅಂತಂದು ಬೂಸ್ಟ್ ಪೋಸ್ಟ್ ಅಂತ ಇರುತ್ತೆ. ಓಕೆನಾ? ಸೊ ನೀವು ಕೂಡ ಅಷ್ಟೇ ತುಂಬಾ ದಿನದಿಂದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಆದರೆ ನಿಮ್ಮೊಂದು ಅಕೌಂಟಲ್ಲಿ ಯಾವುದೊಂದು ವಿಡಿಯೋ ವೈರಲ್ ಆಗ್ತಾ ಇಲ್ಲ, ಯಾವುದೊಂದು ಪೋಸ್ಟ್ ವೈರಲ್ ಆಗ್ತಾ ಇಲ್ಲ. ಓಕೆನಾ? ಬೂಸ್ಟ್ ರೀಲ್ ಯೂಸ್ ಮಾಡ್ಕೊಂಡು ನಿಮ್ಮೊಂದು ಅಕೌಂಟಲ್ಲಿ ವಿಡಿಯೋಸ್ಗಳನ್ನು ವೈರಲ್ ಮಾಡ್ಕೋಬಹುದು ಗೈಸ್. ಓಕೆನಾ? ಅದು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಚಾನಲ್ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರ್ತದೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ? ಲೆಟ್ ಗೆಟ್ ಸ್ಟಾರ್ಟೆಡ್. ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಆಪ್ ಅನ್ನು. ಓಕೆನಾ? ಸೊ ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ನಿಮ್ಗೆ ಈ ತರ ಪೇಜ್ ಬಂದ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ ಗಳು ಬರ್ತಾನೆ ಇರುತ್ತೆ. ಓಕೆನಾ? ಸಿಂಪಲ್ ಆಗಿ ನಿಮ್ಮೊಂದು ಪ್ರೊಫೈಲ್ ಐಕನ್ ವಿಸಿಟ್ ಮಾಡಿ. ಸೊ ಪ್ರೊಫೈಲ್ ಐಕನ್ ಬಂದಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಯಾವುದೋ ಒಂದು ವಿಡಿಯೋ, ಓಕೆನಾ, ಜಸ್ಟ್ ಈ ತರ ನೋಡ್ತಾ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ತರ ಪ್ಲೇ ಅನ್ನೋದು ಮಾಡಿ ಜಸ್ಟ್. ಓಕೆನಾ? ಸೊ ಪ್ಲೇ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ವ್ಯೂ ಇನ್ಸೈಡ್ ಅಂತ ಬರುತ್ತೆ, ಇಲ್ಲಿ ನಿಮ್ಗೆ ಬೂಸ್ಟ್ ರೀಲ್ ಬರುತ್ತೆ. ಓಕೆನಾ? ಸೊ ಎಲ್ಲದಕ್ಕೂ ಇದೆ ಹೌದು. ಓಕೆ, ನೋಡ್ತಾ ಇದ್ದು ಬೂಸ್ಟ್ ರೀಲ್ ಎಲ್ಲದಕ್ಕೂ ಇದೆ. ಅಂಡ್ ಇವಾಗ ಏನ್ ಮಾಡ್ಬೇಕಂತ ಈ ಒಂದು ವಿಡಿಯೋವನ್ನು ನಾನು ಇವಾಗ ಬೂಸ್ಟ್ ಮಾಡ್ತೀನಿ, ಅಂದ್ರೆ ಈ ಒಂದು ವಿಡಿಯೋನನ್ನು ನಾನು ವೈರಲ್ ಮಾಡ್ತೀನಿ ಇವಾಗ. ಓಕೆನಾ? ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ನೋಡ್ತಾ ಇದ್ರಿಲ್ಲ ಬೂಸ್ಟ್ ರೀಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಈ ತರ ಪೇಜ್ ಬಂದ್ಬಿಡುತ್ತೆ. ಸೊ ಈ ತರ ಪೇಜ್ ಬಂದಿದ್ದಾಗ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ವಿಸಿಟ್ ಯುವರ್ ಪ್ರೊಫೈಲ್ಸ್ ಅಂತ ಇರುತ್ತೆ. ಓಕೆನಾ? ವಿಸಿಟ್ ಯುವರ್ ಪ್ರೊಫೈಲ್ಸ್ ಅಂತ ಅದನ್ನ ಅದರಲ್ಲೇ ಇಟ್ಕೊಳ್ಳಿ. ಓಕೆನಾ? ಮತ್ತೊಂದ್ಸರಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಸಜೆಸ್ಟೆಡ್ ಆಡಿಯನ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದನ್ನೇ ಸೆಲೆಕ್ಟ್, ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಸಿಂಪಲ್ ಆಗಿ ಅದರಲ್ಲಿ ಬಿಟ್ಬಿಡಿ. ಓಕೆನಾ? ಮತ್ತೊಂದ್ಸರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಡೈಲಿ ಬಜೆಟ್. ಓಕೆನಾ? ಇದು ಡೈಲಿ ಬಜೆಟ್ ಏನಪ್ಪಾ ಅಂತಂದ್ರೆ ನೀವು ಎಷ್ಟು ಬೇಕಾದ್ರೆ ಇಟ್ಕೋಬಹುದು ಡೈಲಿ ಬಜೆಟ್ ಅಲ್ಲಿ. ಓಕೆನಾ? ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಸೆಟ್ ಡ್ಯೂರೇಷನ್ ಅಂತಿದೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ರೀಲ್ ವಿಡಿಯೋನ ಎಷ್ಟು ದಿನ ವೈರಲ್ ಮಾಡಬೇಕು. ಓಕೆನಾ? ನೋಡ್ತಾ ಇದ್ರೆ ನಿಮಗೆ 3 ದಿನ ಕಾಣಿಸ್ತಿದೆ. ಓಕೆನಾ? ಸೊ 3 ದಿನಕ್ಕೆ ನಿಮ್ಗೆ ಅಮೌಂಟ್ ಎಷ್ಟಾಗುತ್ತೋ ಗೊತ್ತಾ? ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಆಡ್ ಬಜೆಟ್ ಇಂದ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ 264 ಆಗುತ್ತೆ ನಿಮ್ಗೆ 3 ದಿನಕ್ಕೆ. ಓಕೆನಾ? ಸೊ ನೀವು ಜಸ್ಟ್ ಬೇಡ ನಮ್ಗೆ ಒಂದೇ ದಿನ ಬೇಕು ಅಂತಂದ್ರೆ ಜಸ್ಟ್ ಒಂದು ದಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ನಿಮ್ಗೆ ಟೋಟಲ್ ಆಗಿ ಆಗುತ್ತೆ ನೋಡ್ತಾ ಇದ್ರೆ ನಿಮ್ಗೆ 88 ರೂಪಾಯಿ ಆಗುತ್ತೆ ಗೈಸ್. ಓಕೆನಾ? ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಾವು ಒಂದು ದಿನ ಮಾತ್ರ ನಮ್ಮೊಂದು ವಿಡಿಯೋನ ಬೂಸ್ಟ್ ಮಾಡಬೇಕು ಅನ್ಕೊಂಡಿದ್ವಿ. ಸಿಂಪಲ್ ಆಗಿ ಮತ್ತೊಂದ್ಸರಿ ಇಲ್ಲಿ ನೆಕ್ಸ್ಟ್ ಕೊಡಿ. ಓಕೆನಾ? ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಈ ತರ ಪೇಜ್ ಬಂದ್ಬಿಡುತ್ತೆ. ಸೊ ಈ ತರ ಪೇಜ್ ಬಂದಿದ್ದಾಗ ಇಲ್ಲೇನಪ್ಪಾ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರೆ ಆಡ್ ಬಜೆಟ್. ಓಕೆನಾ? 84 ರೂಪೀಸ್ ಇದೆ ಅಂಡ್ ಎಸ್ಟಿಮೇಟ್ GST. ಓಕೆನಾ? 15 ರೂಪಾಯಿ ನಿಮ್ಗೆ ಟ್ಯಾಕ್ಸ್ ಕಟ್ ಆಗುತ್ತೆ. ಓಕೆನಾ? ಟೋಟಲ್ ಅಮೌಂಟ್ ನಿಮ್ಗೆ 103 ರೂಪಾಯಿ ಕಟ್ ಆಗುತ್ತೆ. ಓಕೆನಾ? ಸೊ 103 ರೂಪಾಯಿ ನಿಮ್ಗೆ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಮತ್ತೊಂದ್ಸರಿ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ ಬೂಸ್ಟ್ ಪೋಸ್ಟ್ ಅಂತಿದೆ, ಕ್ಲಿಕ್ ನ ಮಾಡ್ಕೊಳ್ಳಿ ಅಲ್ಲಿ. ಓಕೆನಾ? ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಮತ್ತೊಂದ್ಸರಿ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಸೊ ನೀವು ಇಲ್ಲೇನಪ್ಪಾ ಅಂತಂದ್ರೆ ಅಲ್ಲಿ ಎಷ್ಟು ಕಟ್ ಆಗುತ್ತೋ 103 ರೂಪಾಯಿ ಕಟ್ ಆಗ್ತಾ ಇತ್ತು. ಓಕೆನಾ? ಈ ಒಂದು ಜಾಗದಲ್ಲಿ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ 115 ರೂಪಾಯಿ ನೀವು ಆಡ್ ಅನ್ನೋದು ಒಂದು 15 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ UPI, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇದೆ. ಓಕೆನಾ? ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನೀವೇನೋ ಡೆಬಿಟ್ ಕಾರ್ಡ್ ಇಂದ ಏನಾದ್ರು ನೆಟ್ ಬ್ಯಾಂಕಿಂಗ್ ನೀವೇನೋ ಪೇಮೆಂಟ್ ಮಾಡ್ತಾ ಇದೀರಿ ಅಂತಂದ್ರೆ ಮೇಲ್ ಆಪ್ಷನ್ ಗಳನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ನಾನಿವಾಗ ಫೋನ್ ಪೇ ಮುಖಾಂತರ ಅಮೌಂಟ್ ಅನ್ನೋದು ಪೇ ಅನ್ನೋದು ಮಾಡ್ತೀನಿ ಗೈಸ್. ನಾವು ನೋಡ್ತಾ ಬಾಕ್ಸ್ ಮೇಲೆ ಟಿಕ್ ಆಲ್ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಮತ್ತೊಂದ್ಸರಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಇದು ಫೋನ್ ಪೇಗೆ ಆಟೋಮೆಟಿಕ್ ಆಗಿ ರಿಡೈರೆಕ್ಟ್ ಮಾಡ್ಕೊಳ್ಳುತ್ತೆ. ಡೈರೆಕ್ಟ್ ಆಗಿ ನೀವು ಫೋನ್ ಪೇಗೆ ಹೋಗ್ಬಿಡುತ್ತದೆ. ಓಕೆನಾ? ರಿಡೈರೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಒನ್ ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಸಿಂಪಲ್ ಆಗಿ ಲಾಕ್ ಅನ್ನೋದು ಓಪನ್ ಮಾಡ್ಕೊಂಡು ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಪೇಮೆಂಟ್ ಅನ್ನೋದು ಮಾಡ್ಬಿಡ್ತೀನಿ ಗೈಸ್. ನೋಡ್ತಾ 115 ರೂಪಾಯಿ ನಾನು ಪೇಮೆಂಟ್ ಅನ್ನೋದು ಮಾಡ್ತಾ ಇದ್ದೀನಿ. ಓಕೆನಾ? ಈ ತರ ಪೇಮೆಂಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಪೇಮೆಂಟ್ ಅನ್ನೋದು ಇಲ್ಲಿ ಸಕ್ಸಸ್ಫುಲ್ ಆಗಿ ಆಗೋಗುತ್ತೆ. ಓಕೆನಾ? ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಕೆಳಗಡೆ ನೋಡ್ತೀನಿ ನಿಮ್ಗೆ ಡನ್ ಅಂತ ಏನು ಮಾಡಂಗಿಲ್ಲ, ಆಟೋಮೆಟಿಕ್ ಆಗಿ ರಿಡೈರೆಕ್ಟ್ ಆಗೇ ಹೋಯ್ತು ನಿಮ್ಗೆ. ಓಕೆನಾ? ಸೊ ಅದಾಗಿದ ನಂತರ ಕೆಳಗಡೆ ನಿಮ್ಗೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಾವು 115 ರೂಪಾಯಿ ಆಡ್ ಮಾಡಿದಿರಲ್ವಾ, ಈ ಒಂದು ಜಾಗದಲ್ಲಿ ಬರುತ್ತೆ ನೋಡ್ತಾ ಇದ್ರೆ ಪೇಮೆಂಟ್ ಮೆಥಡ್ ಅಂತಿದೆ. ಈ ಒಂದು ಜಾಗದಲ್ಲಿ ಆಲ್ರೆಡಿ ಅಮೌಂಟ್ ಅನ್ನೋದು ಆಡ್ ಆಗೋಗಿದೆ. ಓಕೆನಾ? ಸೊ ಆಡ್ ಆಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಟ್ಯಾಕ್ಸ್ ಕಟ್ ಆಗಿ ಎಷ್ಟು ಗೊತ್ತಾ? 103 ರೂಪಾಯಿ ಕಟ್ ಆಗುತ್ತೆ. ಸಿಂಪಲ್ ಆಗಿ ನೋಡ್ತಾ ಇದ್ರೆ ಬೂಸ್ಟ್ ರೀಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಬೂಸ್ಟ್ ರೀಲ್ ಮೇಲೆ ಕ್ಲಿಕ್ ಆಗಿದ್ದ ತಡ ನೋಡ್ತಾ ಇದ್ರೆ ಆಲ್ ಸೆಟ್ ಫಾರ್ ರಿವ್ಯೂ. ಓಕೆನಾ? ಇವಾಗ ರಿವ್ಯೂ ಮಾಡ್ತಾ ಇದ್ರೆ ಮತ್ತೊಂದ್ಸರಿ ಇಲ್ಲಿ ಓಕೆ ಕೊಟ್ಬಿಡಿ ಜಸ್ಟ್. ಓಕೆನಾ? ಈ ತರ ಓಕೆ ಕೊಟ್ಟಿಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಮ್ಮೊಂದು ವಿಡಿಯೋ ಅನ್ನೋದು ಇವಾಗ ಬೂಸ್ಟ್ ಆಗೇ ಹೋಯ್ತು. ಓಕೆ? ಇವಾಗ ತೋರಿಸ್ತೀನಿ ನಿಮ್ಗೆ. ಇದೊಂದು ವಿಡಿಯೋ ನಾವು ಬೂಸ್ಟ್ ಮಾಡಿದ್ವಿ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರೆ ಬೂಸ್ಟ್ ಅಗೇನ್ ಬರ್ತಿದೆ. ಓಕೆ? ಫಸ್ಟ್ ಏನ್ ಬರ್ತಿದ್ದು ಗೊತ್ತಾ? ಈ ಒಂದು ಜಾಗದಲ್ಲಿ ನಮಗೆ ಬೂಸ್ಟ್ ರೀಲ್ ಬರ್ತಾ ಇತ್ತು. ಓಕೆನಾ? ಸೊ ಬ್ಯಾಕ್ ಬಂದ್ಬಿಟ್ಟು ಪೇಜ್ ಅನ್ನು ಒಂದ್ಸರಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪೋಸ್ಟ್ ಇಲ್ಲೇ ಇದೆ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ನಮಗೆ ಬೂಸ್ಟ್ ರೀಲ್ ಅಂತ ಬರ್ತಾ ಇತ್ತು. ಇವಾಗ
ಬೂಸ್ಟ್ ಅಗೇನ್ ಬರ್ತಿದೆ. ಆಲ್ರೆಡಿ ನಾವು ಬೂಸ್ಟ್ ಮಾಡಿದಿರಿ. ಈ ಒಂದು ರೀಲ್ ವಿಡಿಯೋ ಏನಪ್ಪಾ ಅಂತಂದ್ರೆ ಇವಾಗ ತುಂಬಾ ಜನಕ್ಕೆ ಇನ್ಸ್ಟಾಗ್ರಾಮ್ ಅವರು ಕಳಿಸುತ್ತೆ. ಓಕೆನಾ, ತುಂಬಾ ಪ್ರೊಫೈಲ್ ನ ವಿಸಿಟ್ ಕೂಡ ಮಾಡುತ್ತೆ ಈ ಒಂದು ವಿಡಿಯೋ. ಓಕೆನಾ, ಈ ಒಂದು ವಿಡಿಯೋನ ಎಲ್ಲರೂ ನೋಡ್ತಾರೆ. ಓಕೆನಾ, ನೋಡ್ಬಿಟ್ಟು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ ಗೈಸ್. ಓಕೆನಾ, ಓಕೆನಾ, ಇದ್ರ ಮುಖಾಂತರ ಸಿಂಪಲ್ ಆಗಿ ನಿಮ್ಮೊಂದು ಅಕೌಂಟ್ ಅನ್ನು ವೈರಲ್ ಅನ್ನೋದು ಮಾಡ್ಕೊಂಡ್ಬಿಡ್ಬೋದು ಗೈಸ್. ಓಕೆನಾ, ಮತ್ತೆ ಎಲ್ಲಾನು ಕಂಪ್ಲೀಟ್ ಆಗಿ ಅರ್ಥ ಆಗೇ ಹೋಯ್ತು ಅನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.